ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಡಾಕ್ಟರ್ ಅಲೆಮಾರಿ ಚಾನಲ್. ಬರ್ರಿ, ಇವತ್ತು ನಾವು ಒಂದು ವಿಶೇಷವಾದ ಒಂದು ಪ್ಲೇಸಿಗೆ ಹೋಗಿದ್ದೀವಿ. ಎಲ್ಲಿ ಅಂತಂತಂದರೆ ಟಿ ನರಸೀಪುರ, ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು. ಇಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆಯಲ್ಲ, ಈ ದೇವಸ್ಥಾನ ಬಂದ್ಬಿಟ್ಟು ಗುಂಜ ನರಸಿಂಹ ಸ್ವಾಮಿ ದೇವಸ್ಥಾನ ಅಂತ. ಈ ಕ್ಷೇತ್ರದ ವಿಶೇಷತೆ ಏನಪ್ಪ ಅಂತಂದರೆ 3 ನದಿಗಳು ಸೇರ್ತವೆ. ಅಂದರೆ ತ್ರಿವೇಣಿ ಸಂಗಮ ಅಂತ ಹೇಳ್ತಾರಲ್ಲ, ಆ ಥರ. ಸೊ ನಾವಿಲ್ಲಿಗೆ ಹೋಗಬೇಕು ಅಂತಂದರೆ ಈ ಥರ ಕಬ್ಬಣದ ತೆಪ್ಪದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ, ಇಲ್ಲೇ 3 ನದಿನೂ ಸೇರೋದು. ಇದನ್ನು ನಂದಿ ಕಂಬ ಅಂತ ಹೇಳ್ತಾರೆ. ನಂದಿ ವಾಸವಾಗಿರ್ತಾರೆ. ಗಣಪತಿ ಇದೆ. ಇಲ್ಲಿನ ಪ್ರತೀತಿ ಏನಪ್ಪ ಅಂತಂದರೆ ನಂದಿನ ನಮಸ್ಕಾರ ಮಾಡಿಕೊಂಡು ನೀರಿನ ತಲೆ ಮೇಲೆ ಹಾಕ್ಕೊಂಡ್ರೆ ಒಳ್ಳೆಯದಾಗುತ್ತೆ. 3 ವರ್ಷಕ್ಕೊಮ್ಮೆ ಇಲ್ಲಿ ಮಹಾಕುಂಭ ಮಾಡ್ತಾರಂತೆ ತ್ರಿವೇಣಿ ಸಂಗಮದಲ್ಲಿ. ಬರೋದು ಕಪಿಲಾ ನದಿ, ಇದು KRS ಇಂದ ಬರೋದು ಕಾವೇರಿ ನದಿ. ಇಲ್ಲಿ ಮುಂದೆ ನಂದಿ ಇದೆಯಲ್ಲ, ಈ ನಂದಿ ಕಂಬ, ನಂದಿ ಕಂಬ ಇದೆಯಲ್ಲ, ಇದ್ರ ಕೆಳಗಡೆ ಒಂದು ಸ್ಫಟಿಕ ಅಂತ ಒಂದು ನದಿ ಬರುತ್ತೆ. ಅದು ಅಂತರ್ಜಲ. ಅದು 3 ಸೇರಿನೇ ತ್ರಿವೇಣಿ ಸಂಗಮ ಅಂತ ಕರೆಯೋದು. ಇಲ್ಲಿ ಸ್ನಾನ ಮಾಡಿ ಲಕ್ಷ್ಮೀ ನರಸಿಂಹ ದರ್ಶನ ಮಾಡಿದ್ರೆ ಕಾಶಿಗಿಂತಲೂ ಒಂದು ಗೋಲುಗಂಜಿ ಪವಿತ್ರ ಸ್ಥಳ. ಇಲ್ಲಿ ಪ್ರತಿ 3 ವರ್ಷಕ್ಕೊಂದ್ಸಲ ಕುಂಭಮೇಳ ಮಾಡೋದು. ಇಲ್ಲಿ ಕುಂಭಮೇಳ ಮಾಡ್ತಾರಾ? ಇಲ್ಲಿ ಮಂತ್ ಇದೆ ಈಗ, ನೆಕ್ಸ್ಟ್ ತಿಂಗಳು 10, 11, 12 3 ದಿನ ಬಿದ್ದಿದೆಯಲ್ಲ ಫೆಬ್ರವರಿಗೆ. ಅಮಲಾಬಾದಲ್ಲಿ 12 ವರ್ಷಕ್ಕೊಂದ್ಸಲ ಕುಂಭಮೇಳ ಮಾಡೋದು. ಇಲ್ಲಿ ಪ್ರತಿ 3 ವರ್ಷಕ್ಕೊಂದ್ಸಲ ಕುಂಭಮೇಳ ಮಾಡೋದು. ಆ ಕಡೆ ಇಲ್ಲೇನು ಕಾಣ್ತಾ ಇದೆಯಲ್ಲ, ನಾವು ನದಿಯಿಂದ ನೋಡೋದು ಗುಂಜ ನರಸಿಂಹ ಸ್ವಾಮಿ ದೇವಸ್ಥಾನ ಮತ್ತು ಅರ್ಕರೇಶ್ವರ ಸ್ವಾಮಿ ದೇವಸ್ಥಾನ. ಇದು ತುಂಬ ವರ್ಷಗಳ ಮುಂಚೆ ಇತ್ತು. ಈಗ ರೀಸೆಂಟಾಗಿ ಓಪನ್ ಆಗಿದೆ ದೇವಸ್ಥಾನ. ಈ ಜಾಗದಲ್ಲಿ ಇದೇ ಫೆಬ್ರವರಿ 10, 11 ಮತ್ತು 12ನೇ ತಾರೀಕು ಮಹಾಕುಂಭಮೇಳ ಆಗಲಿದೆ.